ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಾರದ ಉಸ್ತುವಾರಿ ಬಗ್ಗೆ ಸುದೀಪ್ ಸರ್ ಅವರು ಮಾತಾಡ್ತಿದ್ದಾರೆ. ಕಲ್ಲರ್ ಟ್ಯಾಂಕು ಪಿಂಕ್ ಮತ್ತು ಬ್ಲೂ ಕಲ್ಲರಿಂದು ನೀರು ತೆಗೆಯೋ ಟಾಸ್ಕ್ ಇತ್ತು. ಅದನ್ನು ರಾಶಿಕನವ್ರ ಉಸ್ತುವಾರಿಯಿಂದ ತುಂಬ ತಪ್ಪಾಗಿದೆ. ರಾಶಿಕನ್ ಉಸ್ತುವಾರಿಗಿಂತ ಅದು ಯಾರಿಗೂ ಅರ್ಥನೇ ಆಗಿಲ್ಲ ಅಂತ ಸರ್ ಹೇಳ್ತಿದ್ದಾರೆ. ಅದರಲ್ಲೂ ಉಸ್ತುವಾರಿಯವರಿಗೆ ಅರ್ಥ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅದರಲ್ಲಿ ಒಂದು ಸೈಡಲ್ಲಿ ಸ್ಪಂದನ ಮತ್ತು ರಜತ್ ಇದ್ದರು, ಈ ಕಡೆ ರಘು ಮತ್ತು ಚೈತ್ರನ್ನವರಿದ್ದರು. ಸೊ ಚೈತ್ರನ್ನವರು ನೀರಿಂದು ಇದು ಕೋಲ್ ತೆಗೆಯುವಾಗಲೇ ಲೇಟ್ ಮಾಡಿದರು, ಆ ವಿಚಾರ ಆಗಿರ್ಬೋದು. ಮತ್ತು ರಾಶಿಕ ಯಾವುದು ಹೇಳಿದ್ರೆ ಅದನ್ನು ಬಿಟ್ಟೇ ಇರಲಿಲ್ಲ, ಅದನ್ನು ತಂದು ಮುಚ್ಚಿ ಇದು ಮಾಡಿದರು. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡಿದರು ಸರು. ಹಾಗೆ ಚೈತ್ರ ಕಚ್ಚಿರೋದು, ಪರ್ಚಿರೋದು ಮತ್ತು ಉಗುಳಿಯಲ್ಲಿ ಉಗ್ದಿರೋದು ಅದೆಲ್ಲದ್ರ ಬಗ್ಗೆನೂ ಸರ್ ಕ್ಲಾಸ್ ತಗೊಂಡಿದ್ದಾರೆ. ಆಟ ಆಡ್ತಾ ನಾವೇನು ಮಾತಾಡ್ತೀವಿ, ಏನು ಹೇಳ್ತೀವಿ ಅಂತಲೇ ಗೊತ್ತಾಗಲ್ಲ. ಬರೀ ವೀಕೆಂಡಲ್ಲಿ ಸರ್ ಎಷ್ಟು ಹೇಳಿದರು ಮತ್ತು ಸೋಮವಾರದಿಂದ ಏನೇ ಗೇಮ್ ಕೊಟ್ಟರು ಅಷ್ಟೇ ಮಾತು ವಿಪರೀತ ಆಗಿ ಹೋಗ್ತಾ ಇರುತ್ತೆ. ಇನ್ನೊಂದು ಟಾಸ್ಕಲ್ಲಿ ಹೇಳ್ಬೇಕಂದ್ರೆ ಕಾವ್ಯ ಅಶ್ವಿನಿಗೆ ತುಂಬ ಜಗಳ ಆಗುತ್ತೆ. ಅಮ್ಮನ ವಿಚಾರ, ಅಜ್ಜಿ ವಿಚಾರ ಎಲ್ಲ ಅಶ್ವಿನಿಯವರು ತುಂಬ ಮಾತಾಡ್ತಾರೆ. ಬಟ್ ಸರ್ ಹೇಳ್ತಾರೆ ಟಾಸ್ಕ್ ಆಡುವಾಗ ಅಮ್ಮನ ವಿಚಾರ ಆಗಿರ್ಬೋದು ಯಾವುದು ಬರಬಾರ್ದು ಆದರೆ ಅಶ್ವಿನಿಯವರು ಅದನ್ನೇ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲ, ನನಗೆ ತುಂಬ ಹರ್ಟ್ ಆಯಿತು, ಅವ್ರು ಹಾಗೆ ಹೇಳಿದರು ಅಂತ ಹಳೇದನ್ನೆಲ್ಲ ತಗೊಂಡು ಅವರೇ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಆದರೆ ಸರ್ ಜಾಸ್ತಿ ಏನೂ ಹೇಳೋಕ್ಕೋಗಲಿಲ್ಲ. ಬಟ್ ಆಟ ಆಡೋವಾಗ ನಿಮ್ಮ ಮಧ್ಯೆ ಅಮ್ಮಂದಾಗಿರಲಿ, ಅಜ್ಜಿಯವ್ರ ವಿಚಾರ ಯಾರ್ದು ಬರೋದು ಬೇಡ ಅಂತೆಲ್ಲ ಹೇಳ್ತಾರೆ. ಮತ್ತು ಇನ್ನೊಂದು ಹೇಳ್ತಾರೆ, ಏನಾದ್ರು ಕಾವ್ಯನಿಗೆ ಬೇಜಾರಾಗಿದ್ದರೆ ಕ್ಷಮೆ ಕೇಳ್ತೀನಿ, ನನಗೆ ಅದರಲ್ಲಿ ಕ್ಷಮೆ ಕೇಳೋದ್ರಲ್ಲಿ ಏನೂ ಇಲ್ಲ ಅಂತ ಹೇಳಿದರು. ಕ್ಷಮೆ ಕೇಳ್ತಾರೆ ಮತ್ತು ಸೋಮವಾರದಿಂದ ಏನಾದ್ರು ಅದೇ ತಪ್ಪು ಮಾಡ್ತಾನೆ ಇರ್ತಾರೆ. ಸೊ ಇಷ್ಟು ಸರ್ ಕಿಚನ ಪಂಚಾಯಿತಿಲಿ ಮತ್ತೆ ಕ್ಲಾಸ್ ತಗೊಂಡಿದ್ದಾರೆ. ಇನ್ನು ಯಾರ್ಯಾರಿಗೆ ಏನೇನು ಹೇಳಿದ್ದಾರೆ ಅಂತ ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.